ಸರ್, ಒಂದ್ ಕಡೆಗೆ ಹೊಸ ಸಮೀಕ್ಷೆ, ಇನ್ನೊಂದ್ ಕಡೆಗೆ ಕೇಂದ್ರ ಸರ್ಕಾರ 2026ಕ್ಕೆ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ ಬಿಟ್ವೀನ್ ಒಳ ಮೀಸಲಾತಿ ಸಮೀಕ್ಷೆ, ಇದು ಹೆಂಗೆ ಸರ್? ಜನ ಹೆಂಗೆ ಅರ್ಥೈಸ್ಕೊಬೇಕು? ಏನು ಸಂದೇಶ ರವಾನೆ ಆಗ್ತಾ ಇದೆ ಅಂತ? ಜನಗಣತದಲ್ಲಿ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಏನು ಮಾಡ್ತಾರೆ, ಅದರಲ್ಲಿ SC ST ಇರೋದಿಲ್ಲ. ಈಗೇನು SC ST ಮಾಡ್ತಾ ಇದ್ದಾರೆ, ಇದೇ ಅಂತಿಮ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವೆರಿ ಕ್ಲಿಯರಾಗಿ ಹೇಳ್ತಾರೆ. ಭಾರತ ಸರ್ಕಾರ ಮಾಡೋ ಸೆನ್ಸಸ್ನಲ್ಲಿ ಅದು ಎಲ್ಲ ಇಡೀ ಜನ ಯಾರೇ ಇರಲಿ ಅದು ಸೆನ್ಸಸ್ ಮಾಡೋದು, ಪಾಪ್ಯುಲೇಷನ್ ಎಷ್ಟಿದೆ ಅಂತೇಳಿ. ನಮ್ಮ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿರುವಂಥದ್ರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ, ಅವರ ವಿದ್ಯಾರ್ಹತೆಗಳು ಇವೆಲ್ಲವನ್ನು ಸರ್ವೆ ಮಾಡೋದರಲ್ಲಿ ಅಡಕವಾಗಿರ್ತವೆ. ಅದರಲ್ಲಿ ಈಗ ಕೆಲಸವನ್ನು ಮತ್ತೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಅದನ್ನು ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಇದಕ್ಕೆ ಸಂಬಂಧ ಇಲ್ಲ. SC ಏನು ಮಾಡ್ತಾ ಇದ್ದಾರೆ ಅದು ಸಪರೇಟಾಗಿ ಮಾಡೋದು. ಇದು ಒಳ ಮೀಸಲಾತಿ ವಿಷಯ ಬೇರೆ ಇರ್ತದೆ. ಅದರಲ್ಲಿ ಕೇವಲ 101 ಜಾತಿಗಳು, SCಯಲ್ಲಿರುವ 101 ಜಾತಿಗಳ ಮೂಲ ಜಾತಿಗಳನ್ನು ಬರೆಸಬೇಕು ಅಂತ ಸರ್ಕಾರ ಆದೇಶ ಆಗಿದೆ. ಅದನ್ನು ಮಾಡಬೇಕಂತ ನಾನು ಕೂಡ ಸರ್ಕಾರದ ಪರವಾಗಿ ಆ 101 ಜಾತಿಯವರೆಗೂ ಕೂಡ ಮನವಿ ಮಾಡ್ತೀನಿ. ವಿಶೇಷವಾಗಿ ಇವತ್ತು ಈ ಸ್ವಾಮೀಜಿಯವರು ಕರೆಸಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲ ಮುಖಂಡರು ಕೂಡ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಕೆಲವು ವಿಷಯಗಳು ಆಗಿದೆ ಅದಲ್ಲ ಸರ್, ಬೇರೆ ವಿಚಾರ ಇದು. ಸರ್ಕಾರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪದವಿ ಬದಲಾವಣೆ ವಿಚಾರದ ಬಗ್ಗೆ ಇವತ್ತು ವಿಶ್ವನಾಥ್ ಮಾತಾಡಿದ್ದಾರೆ. ನವೆಂಬರಲ್ಲಿ ಬದಲಾವಣೆ ಆಗುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಶಿವಕುಮಾರ್ ಅವರು CM ಆಗ್ತಾರೆ ಅಂತೇಳಿ. ವಿಶ್ವನಾಥಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ಸಂಬಂಧ ಹೋಗಿ ಬಹಳ ದಿನ ಆಗಿದೆ. ಅವ್ರ ಮಾತನ್ನು ನಾವು ಮಾನ್ಯತೆ ಮಾಡೋಂಗಿಲ್ಲ. ಮುಖ್ಯಮಂತ್ರಿಗಳು ಮುಂದುವರಿತಾರೆ, ಯಾವ ಬದಲಾವಣೆಯೂ ಇಲ್ಲ. ಸರ್, ಈಗ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್. ಹೈಕಮಾಂಡ್ ಹೇಳೋವರೆಗೂ ಯಾವುದೇ ಬದಲಾವಣೆ ಇಲ್ಲ. ಹೈಕಮಾಂಡ್ ಅವರು ಆದೇಶ ಮಾಡಿದ್ದಾರೆ, ನೀವು ಕೆಲಸ ಮಾಡಿ ಅಂತ ಅವ್ರು ಕೆಲಸ ಮಾಡ್ತಾರೆ. ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಏನೂ ಆಗಿಲ್ಲ. ಥ್ಯಾಂಕ್ ಯು. ಸ್ವಲ್ಪ ಡೀಟೇಲ್ ಆಗಿ ಸರ್ವೆ, ಅದನ್ನೇನು ನಾವು ಬಿಟ್ಟಿಲ್ಲ. ಅದಿರ್ತದೆ, ಎಕ್ಸಿಸ್ಟೆನ್ಸ್ ಇರ್ತದೆ, ಅದನ್ನು ಕ್ಲೋಸ್ ಮಾಡಿಲ್ಲ. ಅಡಿಷನಲ್ ಮಾಹಿತಿ ಬೇಕಾಗಿದೆ. ಸರ್ವೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಸರ್ವೆ ಪೂರ್ತಿ ಆದಮೇಲೆ ತೀರ್ಮಾನ ಮಾಡಿ. ಬಟ್ ದುಂದು ವೆಚ್ಚ ಆಗಲ್ವಾ ಸರ್? ನೋಡಿ, ಅದಕ್ಕೆ 180 ಕೋಟಿ ಖರ್ಚು ಮಾಡಿದ್ರಿ. ಜನಾಭಿಪ್ರಾಯಕ್ಕೆ ಗೌರವ ಕೊಡಬೇಕು. ಜನ ಆಸೆ ಈಗ ಮತ್ತೆ ಸರ್ವೆನಲ್ಲಿ ಮಾಡಬೇಕು ಅಂತ ಕೆಲವು ಸಮುದಾಯಗಳು ಕೇಳಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀವಿ. ಬೇಡ ಅನ್ನುವಂಥದ್ದು ಇದೆ. ಮತ್ತೊಂದು ಸರ್ವೆ ಆದರೆ ವ್ಯತ್ಯಾಸ ಆಗುತ್ತೆ. ಶೋಷಿತ ವರ್ಗಗಳ ಒಕ್ಕೂಟ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ, ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸಭೆಯ ಸ್ವಾಮೀಜಿಗಳೆಲ್ಲನೂ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಸಮಾಜದ ಎಲ್ಲ ಮುಖಂಡರನ್ನು ಕರೆಸಿದರು. ಅವರಿಗೆ ಈ ಜನಗಣತಿಯಲ್ಲಿ ಇನ್ನೂ 10% ಆಗಿಲ್ಲ. ಅದರಲ್ಲಿ ಬೆಂಗಳೂರು ನಗರದಲ್ಲಿ 50%ಗೆ ಉಳಿದಿದೆ. ಇದನ್ನು ತಕ್ಷಣ ಮಾಡಬೇಕಂತ ಸ್ವಾಮೀಜಿಯವರು ನಮಗೆ ಆದೇಶವನ್ನು ಕೊಟ್ಟರು. ಅದರಂತೆ ನಾವು ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನದಂತೆ ಇದಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕು. ಜನಗಣಿತದ್ದು ನಾಳೆಯಿಂದನೇ ಎಲ್ಲ ಒಟ್ಟಾಗಿ ಮುಖಂಡರು, ಕಾರ್ಯಕರ್ತರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಇದಕ್ಕೆ ನಾವು ಭಾಗವಹಿಸಬೇಕಂತ ಸ್ವಾಮೀಜಿಯವರು ನಮಗೆ ಆದೇಶ ಮಾಡಿದ್ದಾರೆ. ನಾವೆಲ್ಲ ಕೂಡ ಅವರ ಆದೇಶದ ಮೇರೆಗೆ ಈ ಕೆಲಸವನ್ನು ನಾಳೆಯಿಂದ ಶುರುವಾಗ್ತದೆ. ಈಗಾಗಲೇ ಆಂಜನೇಯವರು ಸಾಕಷ್ಟು ಕಡೆ ತಾವೇ ಖುದ್ದು ವಾರ್ಡ್ಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ.
ಆದ್ದರಿಂದ ಇವತ್ತು ಈ ನಿರ್ಣಯ ಆಗಿದೆ. ಏನು ಟೈಮ್ ಕೊಟ್ಟಿದೆ ಆ ನಿಗದಿ ಒಳಗಡೆ ಈ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಟೀಚರ್ಸ್ ಎಲ್ಲ ವಾಪಸ್ ಕೆಲಸಕ್ಕೆ ಹೋದ ಮೇಲೆ ಸಿಬ್ಬಂದಿ ಒದಗಿಸಬೇಕು, ಮನೆ ಮನೆಗೂ ಹೋಗಿ ಆ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿ ಒದಗಿಸಬೇಕು ಅಂತ ಹೇಳಿಬಿಟ್ಟು ಆದೇಶ ಮಾಡಿದ್ದಾರೆ. ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಸಿಬ್ಬಂದಿ ಬೇಕಾಗ್ತದೆ ಅನ್ನೋದನ್ನು ಸರ್ಕಾರ ಗಮನಕ್ಕೆ ತಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಯವರಿಗೆ ವಿಷಯವನ್ನು ತಿಳಿಸಿದ್ದಾರೆ. ನಾಳೆಯಿಂದ ಸಿಬ್ಬಂದಿಯನ್ನು ಒದಗಿಸಿ ಯಾವ ರೀತಿ ಟೀಚರ್ಸ್ ಹೋಗಿ ಮನೆ ಮನೆಗೂ ಮಾಡ್ತಾಯಿದ್ರು ಅದೇ ರೀತಿ ಆ ಸಿಬ್ಬಂದಿಯವರು ಹೋಗಿ ಮನೆ ಮನೆಗೂ ಕೂಡ ನೋಂದಾವಣಿ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಜನಗಣತಿಯನ್ನು ಕರೆಕ್ಟಾಗಿ ಮಾಡಿ ಪೂರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ಸಮಯದ ಒಳಗಡೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ 101 ಜಾತಿಗಳು ಅವರವರ ಮೂಲ ಜಾತಿಗಳನ್ನು ಬರೆಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ಅದು ಕೇವಲ ಒಂದು ಸಮಾಜ ಇದ್ದೇ ಇರ್ಬೋದು, ಆದರೂ ಕೂಡ ಯಾರ್ದು ಕೂಡ ಬಿಟ್ಟು ಹೋಗಬಾರ್ದು, ಯಾರಿಗೂ ವಂಚಿತರಾಗಬಾರ್ದು. 101 ಜಾತಿಯ ಮೂಲ ಜಾತಿಗಳನ್ನು ಬರೆಸಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸಮೀಕ್ಷೆ ಅಂದರೆ ಡಿಜಿಟಲ್ ಮಾಡುವಂಥದ್ದು, ಇದು OTP ಕೆಲಸ ಸರಿಯಾಗಿ ಮಾಡಲ್ಲ ಅನ್ನೋದು, ಅದು ನಿಜವಾಗಿ ನಮ್ಮ ಆಂಜನೇಯವರೇ ಖುದ್ದು ನೋಡಿದ್ದಾರೆ, ಅವರು ಸ್ವಲ್ಪ ಹೇಳ್ತಾರೆ ಅದ್ರ ಬಗ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.